ವೀಕ್ಷಕರೇ, ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಯಕ್ಷಗಾನದಲ್ಲಿಯೂ ಜಾತೀಯತೆಯನ್ನು ಕಂಡಾಗ ತುಂಬಾ ನೋವಾಗಿದೆ. ಕಲಾವಿದನಲ್ಲಿಯೂ ಕೂಡ ಖಂಡಿತ ಕಲಾವಿದರಲ್ಲಿ, ಆಯೋಜಕರಲ್ಲಿ ಒಂದು ಈಗ ಅವಾಗೆಲ್ಲ ಮನೆಗೆ ಹೋಗುವ ಪರಿಸ್ಥಿತಿ ಇಲ್ಲ. ಇವತ್ತು ನಾವು ನಮ್ಮ ವೇಷ ಮುಗಿಸಿದೆವು, ನಮ್ಮ ಮನೆಗೆ ಹೋಗ್ತೇವೆ. ನಾವು ಸಾಲಿಗ್ರಾಮ ದೇವಸ್ಥಾನದಲ್ಲಿ ಮಲ್ಕೊಂಡಿದ್ದೆವು. ಒಂದಷ್ಟು ಜನ ಹೊರಗಡೆ ನಿಂತಿದ್ದಾರೆ, ಅವರಿಗೆ ಒಳಗೆ ಬರ್ಲಿಕ್ಕಿಲ್ಲ. ಕೊನೆಗೆ ನಾನು ನಿಧಾನ ಎದ್ಕೊಂಡು ಹೋಗಿ, ನೀವು ಯಾರು, ಯಾವ ವರ್ಗ? ನಾವು ಬಿಲ್ಲವರು, ನಿಮ್ಗೆ ಒಳಗೆ ಬರ್ಲಿಕ್ಕಿಲ್ಲ. ನಾವು ದೇವಸ್ಥಾನದ ಒಳಗೆ ಮಲಗಿದ್ದೇವೆ. ಮತ್ತೊಂದು ದಿವಸ ಒಬ್ರು ಭಟ್ರ ಮನೆಯಲ್ಲಿ ಬಿಡಾರ, ಅವ್ರು ಪೂಜಾರಿದ್ರೆ ಬಾವಿ ಮುಟ್ಲಿಕ್ಕಿಲ್ಲ. ಹಾಗೆ ಅಂತ ನಾನು ಒಂದು ದಿವಸ ರಜೆ ಮಾಡಿ ಮನೆಗೆ ಹೋಗಿದ್ದುಂಟು. ಆಮೇಲೆ ಜಾತೀಯತೆ ಬಗ್ಗೆ ತುಂಬಾ ಆಗಿದೆ, ತಮ್ಗೆಲ್ಲ ಗೊತ್ತುಂಟದು. ಜಾತಿ ಸರಿಯಲ್ಲ ಅಂತ ನಮ್ಮವರು ಹೋರಾಟ ಮಾಡಿದ್ದಾರೆ, ಅದರಲ್ಲಿ ಗೆದ್ದಿದ್ದಾರೆ. ಯಕ್ಷಗಾನದಲ್ಲಿಯೂ ಜಾತಿಯ, ಯಾಕೆಂದ್ರೆ ವಿದ್ಯಾವಂತ ವರ್ಗ, ಅದನ್ನು ಆಸ್ವಾದಿಸುವವರು, ಅದನ್ನು ಕೊಡುವವರು ಕೂಡ ವಿದ್ಯಾವಂತರೇ, ಆಯೋಜಕರು ಕೂಡ. ಯಾವ ಬಿಲ್ಲವಾಗ್ಲಿಕ್ಕಿಲ್ಲ, ಇವಾಗ್ಲಿಕ್ಕಿಲ್ಲ ಅನ್ನೋದು ಖಂಡಿತ ನನಗೆ ತುಂಬಾ ನೋವು ತಂದ ಸಂಗತಿ ಅಂತ ಹೇಳಿದ್ರೆ ಜಾತೀಯತೆ. ಇವತ್ತಿಗೂ ಉಂಟದು, ಮರೆಯಾಗ್ಲಿಲ್ಲ, ಉಂಟದು, ಗೌಣವಾಗಿದೆ, ಅಷ್ಟು ಗೌಣವಾಗಿದೆ. ಇದೊಂದು ಬಹಳ ದುಃಖ ಅನಿಸ್ತು. ಖಂಡಿತ ಇಲ್ಲಿಯೂ ಕೂಡ ಸಮಾಜದಲ್ಲಿ ಕಲಾವಿದನನ್ನು ಬೇರ್ಪಡಿಸಿದ ಅನುಭವ. ಅದರಲ್ಲಿಯೂ ಮುಂದುವರಿದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾತೀಯತೆಯನ್ನು ತೋರಿಸ್ತಾರೆ ಅಂತ ತುಂಬಾ ಮುಂದುವರೆದ ಜಿಲ್ಲೆ. ಎಲ್ಲ ವರ್ಗದವರು ಇವತ್ತು ಯಕ್ಷಗಾನಕ್ಕೆ ಬಂದಿದ್ದಾರೆ. ಅದು ಉಳಿಬೇಕು, ಎಲ್ರಿಗೂ ಅವಕಾಶ ಇದ್ರೆ ಮಾತ್ರ ಉಳಿಯೋದು, ಬೆಳೆಯುವುದು. ಯಾವುದೇ ಒಂದು ಮೇಲ್ಮಟ್ಟದ ವರ್ಗ ಅದ್ರಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿದ್ರೆ ಖಂಡಿತ ಉಳಿಲಿಕ್ಕಿಲ್ಲ.